ಮೇಲೆ ಭಸ್ಮ ಇಲ್ಲ. ಪುರಾತನ ಕಾಲದಿಂದ ಹೇಳ್ಕೊಂತ ಬರ್ತಾರೆ ಭಸ್ಮಕ್ ಬಾಳ ಮಹತ್ವ ಐತಿ. ನಾವು ಭಸ್ಮ ಹಚ್ಚಕ್ ಆಗ್ಲಿಲ್ಲ ಅಂತಂದ್ರು ಕೂಡ ಭಸ್ಮ ಹಚ್ಚಿದವರ ಮುಖವನ್ನು ನಾವು ನೋಡ್ಬೇಕಂತ. ಒಂದ್ ಊರ್ ಒಳಗ ಒಬ್ಬ ಸ್ವಾಮಿಗಳು ಇರ್ತಾರ. ಒಬ್ಬ ಅಗರ್ಭ ಶ್ರೀಮಂತ, ಬಹಳ ಜ್ಞಾನಿ. ಆ ಬಳಕ ಅಹಂ ಅಂತಕ್ಕಂಥದ್ದು ಬಹಳ ಅವನೊಳಗಿತ್ತು. ಅದು ಬರ್ತಾ ಬರ್ತಾ ಪರಮಾತ್ಮ ಏನ್ ಮಾಡ್ತಾನ, ಹಲವಾರು ರೋಗಗಳನ್ನ ಅವ್ನು ಕೊಡ್ತಾನ. ಒಂದು ದಿನ ಆ ಶ್ರೀಮಂತ ಏನ್ ಮಾಡ್ತಾನ ಅಂತಂದ್ರ, ಆ ಸ್ವಾಮಿಗಳನ್ನ ತಮ್ಮ ಮನಿಗ್ ಪಾದ ಪೂಜೆ ಕರ್ಕೊಂಡು ಹೋಗ್ತಾನ. ಬುದ್ಧಿ ನಮ್ಮ ಮನಿಗ್ ಪಾದ ಪೂಜೆಗೆ ಬರ್ರಿ ಅಂತ ಹೇಳಿ. ನಡಿಪಾ ಬರ್ತೇನೆ ಅಂತ ಅಂದಾಗ ಮನಿಗ್ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡುವ ಹೊತ್ನ್ಯಾಗ ಗುರುಗಳು ಹೇಳ್ತಾರ, ಭಸ್ಮ ಧರಿಸ್ಕೊನಿ ಅಂತಾರ. ಇಲ್ರಿ ನಾ ಭಸ್ಮ ಧರಿಸ್ಬೋದಲ್ಲ. ಇಲ್ಪ ಭಸ್ಮ ಧರಿಸ್ಕೋಬೇಕಾರಿ. ಇಲ್ರಿ ಬುದ್ಧಿ ಭಸ್ಮ ಅಂಕ್ರಿ ನಾನು ಧರಿಸ್ಬೋದಲ್ಲ, ಅದನ್ನ ಬಿಟ್ಟು ನೀವು ಬೇಕಾದ್ ಹೇಳ್ರಿ ನಾನು ಮಾಡ್ತೇನೆ. ಓ ಹೌದಾ, ಆತ್ಪ ಹಂಗಾರ ನಾ ಹೇಳಿದಕ್ಕೆ ನೀನ್ ಬದ್ಧವಾಗಿರ್ಬೇಕು, ನಾ ಹೇಳಿದ ಮಾತಿಗೆ ನೀವು ವಚನ ಕೊಡ್ಬೇಕಂತಂದಾಗ ಹ್ಞೂ ಅಂತೇಳಿ ಆ ಶ್ರೀಮಂತ ಒಪ್ಕೊಂತಾನ. ಅವಾಗ ಗುರುಗಳು ಹೇಳ್ತಾರ, ನೀನ ಪ್ರತಿನಿತ್ಯ ಬೆಳಿಗ್ಗೆ ಸ್ನಾನ ಮಾಡಿ ಪ್ರಸಾದ ಮಾಡೋಕ್ಕಿಂತ ಮುಂಚೆಕ ನಿಮ್ ಊರ್ ಒಳಗ ಯಾರು ಭಸ್ಮ ಧರಿಸಿರ್ತಾರಲ್ಲ, ಆ ಭಸ್ಮ ಧರಿಸಿರ್ತಕ್ಕಂತ ವ್ಯಕ್ತಿ ಮುಖವನ್ನು ನೋಡಿ ನೀವು ಪ್ರಸಾದ ಮಾಡ್ಬೇಕಂತಾರ. ಇದೇನ್ ದೊಡ್ಡ ಮಹಾ ಕೆಲಸ ಏನ್ರಿ ಅಜ್ಜಾರ್? ಆಯ್ತು ತಗೋರಿ ವಚನ ಅಂತೇಳಿ ವಚನ ಗುರುಗಳು ಕೊಡ್ತಾನ. ಮಾರನೇ ದಿನ ಬೆಳಿಗ್ಗೆ ಹೇಳ್ತಾನ, ಎದ್ದ ಸ್ನಾನ ಮಾಡ್ತಾನ, ಪ್ರಸಾದಕ್ಕೆ ತಟ್ಟೆ ಹಚ್ಚಿರ್ತಾನ. ಅವಾಗ ಗುರುಗಳು ವಚನ ಕೊಟ್ಟಿದ್ ನೆನಪಕ್ಕಣ ಹೊರಗೆ ಬರ್ತಾನ. ಅವನು ಪುಣ್ಯ. ಅವ್ರ ಓಣಿ ಒಳಗ ಒಬ್ಬ ವ್ಯಕ್ತಿ ರೈತ ಪ್ರತಿನಿತ್ಯ ಹೊರಗೆ ಬರ್ಬೇಕಂದ್ರೆ ಹನಿಮೆ ಭಸ್ಮ ಇರ್ಬೇಕು. ಅವ ಭಸ್ಮ ಹಚ್ಕೊಂಡು ಹೊರಗೆ ಬರ್ತಾನ. ಅಷ್ಟೊತ್ತಿಗೆ ಕಣ್ಣು ನೆದರ ಅವನ ಮ್ಯಾಗ ಹೋಗ್ತಾರ. ಆತ್ಪ ಇವತ್ತು ನಂದ ಪುಣ್ಯ ಐತಿ, ಗುರುಗಳು ಹೇಳಿದಕ್ಕ ಭಸ್ಮ ಧರಿಸಿದ ವ್ಯಕ್ತಿ ನಾನು ನೋಡಿದೆ ಅಂತೇಳಿ ಪ್ರಸಾದ ಮಾಡ್ತಾನೆ. ಹಂಗ ಒಂದು ತಿಂಗಳ ಒಂದು ವರ್ಷ ಗಟ್ಲೆ ಹೋಗ್ತೈತಿ. ಅವ್ನ ದಿನ ಭೇಟಿ ಆಗತ್ತಾನ. ಒಂದು ದಿನ ಏನಕತ್ತಂದ್ರ, ಆ ರೈತಗ ಹೊಲದಾಗ ಕೆಲಸ ಇರೋದಕ್ಕಾಗಿ ಬೆಳಿಗ್ಗೆ ದಿನ ಹೊಲಕ್ಕೆ ಹೋಗಕ್ಕಿಂತ ಒಂದ್ ಅರ್ಧ ತಾಸು ಮುಂಚೆಕ ಹೋಗ್ಬಿಟ್ಟಿರ್ತಾನ. ಅವಾಗ ಈ ಶ್ರೀಮಂತ ಸ್ನಾನ ಮುಗಿಸ್ಕೊಂಡ್ ಅವ್ರ ಮನೆಗೆ ಹೋಗಾನ. ನಿಮ್ ಯಜಮಾನ್ ಇಲ್ರಿ ಇವತ್ತು ಲಘುನ ಹೊಲಕ್ಕೆ ಹೋಗ್ಯಾರ ಅಂತಂದಾಗ, ಅವಾಗ ಓಡೋಡ್ಕೊಂತ ಹೊಲಕ್ಕೆ ಹೋಗಾನ ಈ ಶ್ರೀಮಂತ. ಅವಾಗ ರೈತ ಏನ್ ಮಾಡ್ತಿರ್ತಾನ ಅಂತಂದ್ರ, 2 ಗಿಡ ನೆಟ್ಟಾಕ ತೆಗಿತಿರ್ತಾನ. ಅವಾಗ ಇವ ಶ್ರೀಮಂತ ಹೋಗಿ ಒಡ್ಡಿನ ಮ್ಯಾಲ ನಿಂತಿರ್ತಾನ. ಅವ ತೆಗಿತಾ ಅಲ್ಲಿ ಬಂಗಾರದ ಗಡಿಗೆ ಕಾಣ್ತತಿ. ಅವಾಗ ಇವ್ ಗೋಣ ಎತ್ತಾನ ಅಂತ ಶ್ರೀಮಂತ ನಿಂತಿರ್ತಾನ. ಅವ ಗೋಣ ಎತ್ತುದಿಲ್ಲ. ಇವಂಗೇನು ಬಂಗಾರದ ಗಡಿ ಕಾಂತ ತೆಗಿವತ್ನಾಗ ಆ ರೈತ ತಿರುಗಿ ಯಾರು ಅದಾರ ಅಂತೇಳಿ ಅತ್ತಾಗಿತ್ತಾಗ ನೋಡಿದಾಗ ಆ ಶ್ರೀಮಂತ ನಿಂತಿರ್ತಾನ. ಅವ ನಾ ನೋಡಿದೆ ಅಂತೇಳಿ ಓಡ್ ಹೋಗ್ಬಿಡ್ತಾನ. ಅವೇನ್ ನೋಡಿರ್ತಾನ, ಅವನ್ ಹನಿ ಮೇಲೆ ಭಸ್ಮ ನೋಡ್ತಾನ. ಅವ ಈ ರೈತ ಏನ್ ತಿಳ್ಕೊಂಡಿರ್ತಾನ, ನಂಗೆ ಬಂಗಾರ ಹತ್ತಿತ್ತ ಶ್ರೀಮಂತ ನೋಡ್ಯಾನ ಅಂತ ಹೇಳಿ ಅವನು ಬೆನ್ನ ಇಟ್ಟಿಸ್ಕೊಂಡ್ ನೀವ್ ಹೋಗಾನ ರೈತ. ಅಂಟಿಸ್ಕೊಂತ ಹೋಗಿ ನೀ ನೋಡಿ ಇಲ್ಲೋಪ್ಪ ಅಂತಾನ. ಹೌದಪ್ಪ ನಾನು ನೋಡೇನಿ. ಏನ್ ನೋಡಿ? ನಾ ಒಟ್ಟು ನೋಡೇನಿ. ಹಂಗಾರೆ ಯಾರ ಮುಂದೆ ಹೇಳ್ಬೇಡ ಅಂತಂದಾಗ ಆ ಶ್ರೀಮಂತ ಇದ್ರಾಗ ಏನೋ ಒಂದ್ ಮಜಾ ಐತಿ ಆಯ್ತಂತೇಳಿ, ಇಲ್ಲ ನಾ ಹೇಳೋದಿಲ್ಲ ಹಂಗಾರ ಅಂತಂದ. ಇಲ್ಲ ನಡಿ ಹಂಗಾರ ಅಲ್ಲಿ ತೆಗ್ಗಿರಿ ಅಂತ ಹೋಗೋಣ ಅಂತ ಹೇಳಿ ಆ ಬಂಗಾರದ ಗಡಿಗೆ ತೋರಿಸ್ತಾನ. ಇಬ್ರು ಅರ್ಧ ಪಾಲ್ ಹಂಚ್ಕೊಂತಾರ. ಅವಾಗ ಶ್ರೀಮಂತ ಅಂತಾನ, ಬರೀ ಗುರುಗಳ ಒಬ್ಬ ಭಸ್ಮ ಹಚ್ಚಿದ ವ್ಯಕ್ತಿ ಮುಖ ನೋಡಂದ್ರ ನನಗ ಅರ್ಧ ಬಂಗಾರ ಸಿಕ್ತ. ಇನ್ನು ನಾನಾ ತರಿಸ್ಕೊಂಡ್ಬಿಟ್ರ ನನ್ನ ಒಳಗಿರ್ತಕ್ಕಂಥ ಅಹಂ ಆಗಲಿ, ಕಷ್ಟ ಆಗಲಿ, ದುಃಖವಾಗಲಿ ಏನೇ ಇದ್ರು ಪರಿಹಾರ ಆಕತ್ತಂತ ಹೇಳಿ ಅವತ್ತಿನಿಂದ ಆ ವ್ಯಕ್ತಿ ಭಸ್ಮವನ್ನು ಧರಿಸಾಕ ಪ್ರಾರಂಭ ಮಾಡ್ತಾನ. ಅವನ ಜೀವನದೊಳಗ ಸುಖ ಸಂಪತ್ತು ಅವನೊಳಗ ಎಲ್ಲಾ ಪ್ರಾಪ್ತವಾಗತ್ತೆ. ಅದಕ್ಕ ಗುರುವಿನ ವಾಣಿ ಈಗ ಎಲ್ಲಾ ಪೂಜ್ಯರ ಬಂದ್ರು, ಹಲವಾರು ವಿಷಯಗಳನ್ನು ತಿಳಿಸಿದ್ರು. ನಮ್ಮ ಗ್ರಾಮಕ್ಕ